ನಾಟಿ ವೈದ್ಯರು, ಪರಿಸರ ಪ್ರೇಮಿಗಳು, ದಾವಣಗೆರೆ ಜಿಲ್ಲೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಮುಂದೆ ನೆರೆದಿರುವಂಥ ಎಲ್ಲ ಗಣ್ಯರಿಗೂ, ಇಲ್ಲಿ ಎಲ್ಲರೂ ಗಣ್ಯರೇ, ಸಾಧಕರು ಮಾತ್ರ ಇಲ್ಲಿ ಬಂದಿರೋದು. ಇಷ್ಟೆಲ್ಲ ಸಾಧನೆ ಮಾಡ್ಬೇಕಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳ್ರಿ? ಆರೋಗ್ಯ. ಆರೋಗ್ಯ ಇದ್ರೆ ತಾನೇ ಏನು ನೀವೇನೇ ಮಾಡ್ಲಿಕ್ಕೆ ಹೋದ್ರೂ. ಸೊ ಹಂಗಾಗಿ ನಾನು ಒಬ್ಬ ನಾಟಿ ವೈದ್ಯರಾಗಿ ಮತ್ತು ರೈತರಾಗಿ ಪರಿಸರದಲ್ಲಿ ಬೆಳೆದಿರೋಂಥ ಒಬ್ಬ ಮಗನಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಆರೋಗ್ಯದ ಕಡೆ ಗಮನ ಕೊಡಿ. ಅದು ಭಾಳ ತುಂಬ ಇಂಪಾರ್ಟೆಂಟ್. ರಾತ್ರಿ ಸಂಜೆ 6-7 ಗಂಟೆಗೆ ಊಟ ಮಾಡಿ 9 ಗಂಟೆಗೆ ಬೇಡ 8ರಿಂದ 9 ಗಂಟೆ ಮುಗಿಸ್ಬೇಕಂದ್ರೆ ನಾವು ಜೀವನ ಸ್ಟಾರ್ಟ್ ಮಾಡೋದೇ 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ರಾತ್ರಿ ಯಾರಾದರೂ ಫಂಕ್ಷನ್ಗೆ ಕರೀತಾರೆ, ಅವ್ರ ಊಟ 9 ಗಂಟೆಗೂ ಚಾಲು ಮಾಡಿರಲ್ಲ. ಸೊ ಎಲ್ಲರೂ ದಾರಿಯಲ್ಲಿ ಸಿಕ್ಕಿದ್ದೆಲ್ಲ ತಿಂದ ಯಾರೂ ಆರೋಗ್ಯ ಹಾಳು ಮಾಡ್ಕೊಬೇಡ್ರಿ. ನಿಮ್ಮನ್ನು ಪೂರ್ತಿ ಬಿಡ್ರಿ ಅಂತ ನಾನು ಹೇಳಲ್ಲ, ನಾಲ್ಗೆ ಕಟ್ರಿ ಅಂತ ಹೇಳಲ್ಲ. ಬೆಳಗ್ಗೆ ಮಧ್ಯಾಹ್ನ ಏನಾದರೂ ತಿನ್ನಿರಿ, ರಾತ್ರಿ ಒಂದು ಸ್ವಲ್ಪ ಹಣ್ಣು ತಿಂದು ಜೀವನ ಮಾಡಿರಿ. ನಾನು ಪ್ರತಿಯೊಂದು ಸಭೆಯಲ್ಲಿ ಈ ಮಾತನ್ನು ಚಾಚಿ ತಪ್ಪು ಹೇಳ್ತೀನಿ. ಯಾಕೆಂದರೆ ಮಹಿಳೆಯರು ಖುಷಿ ಪಡೋಂಥ ವಿಚಾರ ಏನಂದರೆ ರಾತ್ರಿ ಒಲೆ ಹಚ್ಚಿಬಿಡ್ರಿ ಅಂತ ಹೇಳ್ತೀನಿ ಮಹಿಳೆಯರಿಗೆ. ಮತ್ತು ಹಂಗಿದ್ರೆ ಉಪವಾಸ ಇರ್ಬೇಕಾ? ಉಪವಾಸ ಇರೋಂಗಿಲ್ಲ. ಬೆಳಗ್ಗೆ ಮಧ್ಯಾಹ್ನ ತಿಂದಿರ್ತೀರಲ್ವ, ರಾತ್ರಿ ಒಂದು ಸ್ವಲ್ಪ ಹಣ್ಣು ತಿಂದು ಹಾಲು, ಬೇಸಿಗೆ ಆದರೆ ಮಜ್ಜಿಗೆನೋ, ಲೈಟ್ ಫುಡ್, ಇದ್ರ ಕಡೆ ಹೆಚ್ಚು ಗಮನ ಹರಿಸಿ. ನೀವು ಯಾವುದೇ ಒಂದು ಅವಾರ್ಡ್ ತಗೊಂಡ್ರು, ನಿಮ್ಮ ಬರ್ತ್ಡೇ ಆಚರಣೆ ಮಾಡಿದರು, ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಣೆ ಮಾಡಿದರು, ಅದರ ಸವಿನೆನಪಿಗಾಗಿ ಎಲ್ಲರೂ ಒಂದೊಂದು ಗಿಡವನ್ನು ನೆಡಿ. ನೀವು ಏನೇ ಒಂದು ಟಪ್ಪರ್ವೇರ್ ಬಾಕ್ಸು, ಸ್ಟೀಲ್ ಡಬ್ಬಿ ಕೊಟ್ಟರೆ ಯಾರೂ ಬಳಸಲ್ಲ, ಸೆಲ್ಫ್ ಮೇಲೆ ಇಡ್ತಾರೆ. ಶ್ರಾವಣ ಬಂದಾಗ ವರ್ಷದೇ ಆಗುತ್ತೆ ಅದು. ಅದಕ್ಕೆ ಎಲ್ಲರೂ ಗಿಡಗಳನ್ನು ಹಾಕಿ ಪರಿಸರ ಬೆಳೆಸೋಣ, ಉಳಿಸೋಣ. ರಾಜ್ಯದ ಮೂಲೆ ಮೂಲೆಯಿಂದ ಇದ್ದವ್ರನ್ನೆಲ್ಲ ಗುರುಸಿ ವೇದಿಕೆಗೆ ತಂದಂಥ ಪಂಜಾಬ್ ಮೇಡಮ್ ಅವರು, ನಮ್ಮ ಮಾದೇವಪ್ಪನವರು, ಇಬ್ಬರಿಗೆ ಯಾರು ಕ್ರೆಡಿಟ್ ತಗೊಂತೀರೋ ನಿಮಗೆ ಬಿಟ್ಟಿದ್ದು. ನನಗೆ ಬೇಡ ಅಂತೀರಿ ನೀವು ಯಾರಾದರೂ ತಗೊಂಡ್ರೆ ಗಂಡ ಹೆಂಡ್ತಿ ಇಬ್ಬರು. ಬಟ್ ಮೂಲೆಯಿಂದ ಒಳ್ಳೆ ಚೆನ್ನಾಗಿ ಗುರುಸಿದ್ದೀರಿ. ಫಸ್ಟ್ ನಿಮಗೊಂದು 2 ಸ್ಟೆಪ್ ಹೇಳ್ತಾ ಎಲ್ಲರೂ ಪರಿಸರ ಉಳಿಸೋಣ ಅಂತ ಹೇಳ್ತಾ ನನ್ನೊಂದು ಅವಕಾಶ ಕೊಟ್ಟು ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಜವಾನ್, ಜೈ ಕಿಸಾನ್.